1,95,000 ಸರ್. 1,10,000 ರೂಪಾಯಿಗೆ ಫೈನಲ್ ಟು ಫೈನಲ್ ಪ್ರೈಸ್. 1,10,000 ಓನ್ಲಿ ಸರ್. 1,99,000 ಫೈನಲ್ ಆಗುತ್ತೆ. 3,15,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೋಣ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 4,65,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2,35,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 4,85,000 ಫೈನಲ್ ಮಾಡ್ತೀವಿ. 57,000 ಕಿಲೋಮೀಟರ್ ಓಡಿದೆ ಸರ್. 6 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೋಣ. 2,25,000 ಫೈನಲ್ ಆಗುತ್ತೆ. ಕೇವಲ 3,25,000 2,80,000 ರೂಪಾಯಿಗೆ ಅದು ವಿತ್ 1,40,000 1,40,000 ಕೊಟ್ಬೇಡ ಸರ್. 6,40,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆರಾಮಾಗಿ ಕಣ್ಮುಚ್ಚಿ ಲೋನ್ ಕೂಡ ಆಗುತ್ತೆ ಸರ್. 5,30,000 ಅದು 7 ಸೀಟರ್ 2020 ಮಾಡಲ್. 2020 ಮಾಡಲ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಬ್ರೋ ನಮ್ಮ ವೀಕ್ಷಕರು ಈ ವಿಡಿಯೋ ನೋಡ್ಕೊಂಡ್ ಬಂದ್ ನಿಮಗೆ ತೋರಿಸಿದ್ರೆ ಇದನ್ನ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಕ್ಕಾಗತ್ತಾ ಬ್ರೋ? ಕೊಟ್ಬೇಡ ಸರ್. 4,80,000 ಫೈನಲ್ ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ವ್ಯಾಗನರ್ VX ಇದೆ ನೋಡಿ ಸರ್. ಮಾಡೆಲ್ 2016 ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 3,15,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಣ ಸರ್. 3,15,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೋಣ ಸರ್. ಸರ್ ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಮಾರುತಿ ಸುಜುಕಿಯಲ್ಲಿ ಒಂದು ಡಿಸೈರ್ VDI ಒಂದು ಎಕ್ಸಲೆಂಟ್ ವೆಹಿಕಲ್ ಅಂತ ಹೇಳ್ಬೋದು. ಡಿಸೈರ್ VDI ಇದೆ. 2015-16 ಸಿಂಗಲ್ ಓನರ್ ಸರ್. 2015-16 ಸಿಂಗಲ್ ಓನರ್. 15-16 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 4,65,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 4,65,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೋಣ ಸರ್. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಗಾಡಿ ಮಾತ್ರ ಸೂಪರ್ ಆಗಿ ವೆಲ್ ಕ್ಲಾಸ್ ಮೇಂಟೈನ್ ಆಗಿದೆ. ಅದು VDI ಡೀಸೆಲ್ ಮಿಡ್ ವರ್ಷನ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಎನ್ಎಕ್ಸೋ ಕಾರ್ ಅಲ್ಲಿ. ಬ್ರೋ ಹಾಗೆ ಒಮಿನಿ ಇದೆ ಪ್ರೈಸ್ ಮತ್ತೆ ಡೀಟೇಲ್ಸ್. 5 ಸೀಟರ್ ಓಮಿನ್ ಇದೆ ನೋಡಿ ಸರ್. ಯಾರಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ಒಂದು ಓಮಿನಿ ನೋಡ್ತಾ ಇದ್ದೀರಾ, ಬೆಸ್ಟ್ ವೆಹಿಕಲ್ ಇದೆ ಎನ್ಎಕ್ಸೋ ಕಾರ್ ನಲ್ಲಿ. 2012-13 ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಅದು 5 ಸೀಟರ್ ಓಮಿನಿ ಸರ್. 2,35,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 2,35,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಚೆನ್ನಾಗಿದೆ. 5 ಸೀಟರ್ ಓಮಿನಿ ಸಿಂಗಲ್ ಓನರ್. ಬ್ರೋ ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬಲೆನೋ ಒನ್ ಆಫ್ ದಿ ಲಕ್ಸುರಿಯಸ್ ವೆಹಿಕಲ್ ಮಾರುತಿ ಸುಜುಕಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2016 ಸಿಂಗಲ್ ಓನರ್ ಬಲೆನೋ ಡೆಲ್ಟಾ ಪೆಟ್ರೋಲ್ ವೇರಿಯಂಟ್ ಸರ್. 2016 ಮಾಡಲ್ ಸಿಂಗಲ್ ಓನರ್. 2016 ಮಾಡಲ್ ಸಿಂಗಲ್ ಓನರ್ ಸರ್. 4,85,000 ಫೈನಲ್ ಮಾಡ್ತೀವಿ. 57,000 ಕಿಲೋಮೀಟರ್ ಓಡಿದೆ ಸರ್. ಬರೀ 57,000 ಡ್ರಿವನ್ ಆಗಿರೋದು. 4,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 4,85,000 ವಿತ್ ಲೋನ್ ಕೂಡ ಆಗುತ್ತೆ ವೀಕ್ಷಕರೇ. ಬ್ರೋ ಇದಕ್ಕೆ ಒಂದು 50,000 ಪೇಮೆಂಟ್ ತಗೊಂಡ್ಬಂದ್ರೆ ಸಾಕು. ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ 40,000 ಪೇಮೆಂಟ್ ಕೊಡಿ ಸರ್. ಗಾಡಿ ತಗೊಂಡು ಹೋಗ್ಬೋದು. ಸಿಬಿಲ್ ಚೆನ್ನಾಗಿದ್ರೆ ಒಂದು 40,000 ಡೌನ್ ಪೇಮೆಂಟ್ ತಗೊಂಡ್ಬಂದ್ರು ಈ ಗಾಡಿ ನೀವು ತಗೊಂಡೋಗ್ಬೋದು. ಎನ್ಎಕ್ಸೋ ಕಾರ್ ನಲ್ಲಿ ಸರ್ 2013 ಮೇಲೆ ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಸರ್, ಥ್ರೂಔಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ಲಿ, ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ 80-90% ಆರಾಮಾಗಿ ಲೋನ್ ಮಾಡ್ಕೊಳ್ಳೋಣ. ಅಪ್ ಟು 80-90% ಆಲ್ ಓವರ್ ಕರ್ನಾಟಕ. ಎಸ್ ಸರ್. ಬ್ರೋ ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಎಸ್ ಕ್ರಾಸ್ ಒನ್ ಆಫ್ ದಿ ಲಕ್ಸುರಿಯಸ್ ವೆಹಿಕಲ್ ಸರ್. 2019 ಸೆಕೆಂಡ್ ಓನರ್ ಆಗಿದೆ. 2019 ಸೆಕೆಂಡ್ ಓನರ್. 2019 ಸೆಕೆಂಡ್ ಓನರ್ ಆಗಿದೆ ಸರ್. ಗಾಡಿ ಒಂದು ಎಕ್ಸಲೆಂಟ್ ಕಂಡೀಷನ್ ಇದೆ. ಎಸ್ ಕ್ರಾಸ್ ಸ್ಮಾರ್ಟ್ ಹೈಬ್ರಿಡ್ ಸರ್. ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 6 lakh ಫೈನಲ್ ಮಾಡ್ಕೊಡ್ತೀವಿ ಸರ್. 6 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೋಣ ಸರ್. ಇದಕ್ಕೂ ಕೂಡ ಲೋನ್ ಆಗುತ್ತಲ್ಲ ಬ್ರೋ? 100% ಲೋನ್ ಮಾಡ್ಕೊಡ್ತೀವಿ ಸರ್. ಬ್ರೋ i20 ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. Hyundai i20 ಸ್ಪೋರ್ಟ್ಸ್ ಇದೆ ಸರ್. ಓಡಿದ್ದು ಬರೀ 70,000 ಕಿಲೋಮೀಟರ್ ಅಷ್ಟೇ. 2015 ಸೆಕೆಂಡ್ ಓನರ್ ಆಗಿದೆ. 4,55,000 ಫೈನಲ್ ಮಾಡ್ಕೋಣ ಸರ್. ಬರೀ 4,55,000 ರೂಪಾಯಿಗೆ ಫೈನಲ್. 4,55,000 ಓನ್ಲಿ ಸರ್. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಇದೆಯಾ ಬ್ರೋ? ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೋಣ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು ಸ್ವಿಫ್ಟ್ ವಿಡಿಯೋ ಇದೆ ನೋಡಿ ಸರ್. 2013 ಸೆಕೆಂಡ್ ಓನರ್ ಆಗಿದೆ. 2013 ಸೆಕೆಂಡ್ ಓನರ್ ಆಗಿದೆ. ಅದು ಡೀಸೆಲ್ VDI ಮಿಡ್ಲ್ ವರ್ಷನ್ ಸರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,90,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಣ ಸರ್. 3,90,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೋಣ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಹಾಗೆ ಇಲ್ಲೊಂದು i20 ಮ್ಯಾಗ್ನಾ ಇದೆ ನೋಡಿ ಸರ್. ಓಡಿದ್ದು ಬರೀ 27,000 ಕಿಲೋಮೀಟರ್ ಅಷ್ಟೇ ಸರ್. ಬರೀ 27,000 ಡ್ರಿವನ್. ಓನ್ಲಿ 27 ಡ್ರೈವನ್ ಸರ್. 2017 ಸಿಂಗಲ್ ಓನರ್. ಶೋರೂಮ್ ಟೇಸ್ಟ್ ಅಲ್ಲೇ ಇರೋ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 5,25,000 ಫೈನಲ್ ಮಾಡ್ಕೊಡ್ತೀವಿ ಸರ್. 5,25,000 ರೂಪಾಯಿಗೆ ಅದು ಶೋರೂಮ್ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್. ಕಂಡೀಷನ್ ಇರೋ ಗಾಡಿ ಸರ್. ಓನ್ಲಿ ಡ್ರೈವನ್ ಆಗಿರೋದು ಬರೀ 27,000 ಕಿಲೋಮೀಟರ್ ಅಷ್ಟೇ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್. ಇಲ್ಲೊಂದು i20 ಇದೆ ನೋಡಿ ಸರ್. i20 ಸ್ಪೋರ್ಟ್ಸ್. ಇದು ಕೂಡ 2014 ಸಿಂಗಲ್ ಓನರ್ ಆಗಿದೆ ಸರ್. 4,10,000 ಫೈನಲ್ ಮಾಡ್ಕೊಡ್ತೀವಿ ಸರ್. 4,10,000 ರೂಪಾಯಿಗೆ ಅದು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಆರಾಮಾಗಿ ಕೊಟ್ಬೇಡ ಸರ್. ಲೋನ್ ಕೂಡ ಆಗುತ್ತೆ ಸರ್.
ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು ಮಾರುತಿ ಸುಜುಕಿಯಲ್ಲಿ 7 ಸೀಟರ್ ಗಾಡಿ ಯಾರು ನೋಡ್ತಾ ಇದ್ದೀರಾ, ಎರ್ಟಿಗಾ VDI ಡೀಸೆಲ್ ಮಿಡ್ಲ್ ವರ್ಷನ್ ಇದೆ ಸರ್. 2015 2015 ಸೆಕೆಂಡ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 5,80,000. ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗುತ್ತೆ ಸರ್. 2015 ಸೆಕೆಂಡ್ ಓನರ್ ವೆಹಿಕಲ್, ಅದು 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್ ಆರಾಮಾಗಿ ಕೊಟ್ಬೇಡ, ತಗೊಂಡೋಗಿ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಗ್ರ್ಯಾಂಡ್ ಐಟನ್ ಮ್ಯಾಗ್ನ ಯಾರಾದ್ರೂ ಅದು ವೈಟ್ ಕಲರ್ ನೋಡ್ತಾ ಇದ್ದೀರಾ, 2014 ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 2,60,000 ಸರ್. ಬರೀ 2,60,000 ರೂಪಾಯಿಗೆ ಅದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀವಿ ಸರ್. ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಲೋನ್ ಕೂಡ ನೋಡ್ತಾ ಇದ್ದೀರಾ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 2,60,000. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಆಲ್ಟೋ 800 ಇದೆ ನೋಡಿ ಸರ್. 2014 2014 ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಆಗಿದೆ. 2,25,000 ಫೈನಲ್ ಆಗುತ್ತೆ. ಹಾಗೆ ಇಲ್ಲೊಂದು ಆಲ್ಟೋ K10 VX ಇದೆ. 2017-18 ಅದು ಸಿಂಗಲ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. 3,50,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಅದು ಆಟೋಮೆಟಿಕ್ ಗಾಡಿ. ಆಲ್ಟೋ K10 VX 2017-18 ಅದು ಸಿಂಗಲ್ ಓನರ್ ಗಾಡಿ ಸರ್. ಇದಕ್ಕೂ ಲೋನ್ ಆಗುತ್ತಾ ಬ್ರೋ? ಆರಾಮಾಗಿ ಆಗುತ್ತೆ ಸರ್. ಬ್ರೋ ಹಾಗೆ ಈ ವೆಹಿಕಲ್ ಪ್ರೈಸ್ ಮತ್ತೆ ಡೀಟೇಲ್ಸ್ Hyundai Accent ಇದೆ ನೋಡಿ. 2015 ಸೆಕೆಂಡ್ ಓನರ್ ಆಗಿದೆ. ಅದು ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಸರ್. ಗಾಡಿ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2015 ಸೆಕೆಂಡ್ ಓನರ್ Hyundai Accent ಸರ್. ಅದು ಡೀಸೆಲ್ ಗಾಡಿ ಕೇವಲ 3,25,000. ಹಾಗೆ ಮಾರುತಿ ಸುಜುಕಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ರಿಡ್ಸ್ ಇದೆ ಸರ್. ಅದು ರೆಡ್ಸ್ VXi 2014 ಸಿಂಗಲ್ ಓನರ್ 3,65,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಇದು 365 ಫೈನಲ್ ಆಗುತ್ತೆ ಬ್ರೋ. 365 ಫೈನಲ್ ಆಗುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಹಾಗೆ ಇಲ್ಲೊಂದು ಆಟೋಮೆಟಿಕ್ ವೆಹಿಕಲ್ ಇದೆ ನೋಡಿ ಸರ್. ಆಟೋಮೆಟಿಕ್ i10 ಮ್ಯಾಗ್ನಾ ಸರ್. 2009 ಸೆಕೆಂಡ್ ಓನರ್ ಆಗಿದೆ. ಕೇವಲ 1,99,000 ಆಟೋಮೆಟಿಕ್ ವೆಹಿಕಲ್ ನಿಮ್ ಕಣ್ಮುಂದೆ ಇದೆ. ಬರೀ 1,99,000 ಕೇವಲ 1,99,000 ಓನ್ಲಿ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ ನೋಡಿ ಸರ್. 2014 2014 ಸೆಕೆಂಡ್ ಓನರ್ ಸರ್. ಗ್ರೇ ಕಲರ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 3,20,000 ಸರ್. 320 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಾ ಬ್ರೋ? ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆರಾಮಾಗಿ 2013 ಮೇಲೆ ಯಾವುದೇ ಗಾಡಿ ತಗೊಳ್ಳಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಹೀಗೆ ಇಲ್ಲೊಂದು ಸೆಲೆರಿಯೋ ಇದೆ ಸರ್. ಮಾರುತಿ ಸುಜುಕಿ ಸೆಲೆರಿಯೋ 2017 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 3,60,000. ಹಾಗೆ ಇಲ್ಲೊಂದು ಫಿಗೋ ಇದೆ ಸರ್. 2011 2011 ಸರ್. ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅದು ಪೆಟ್ರೋಲ್ ಗಾಡಿ ಫಿಗೋದಲ್ಲಿ 1,99,000 ಸರ್. ಇದು 1,99,000 ರೂಪಾಯಿಗೆ ಕೊಡ್ಬೇಡ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಡಿಸೈರ್ VX ಇದೆ ನೋಡಿ ಸರ್. ಅದು ಪೆಟ್ರೋಲ್ ಅಲ್ಲಿ 2014 ಸಿಂಗಲ್ ಓನರ್ ಆಗಿದೆ ಸರ್. ಸಿಂಗಲ್ ಓನರ್ 2014 ಮಾಡಲ್ 2014 ಮಾಡಲ್ ಸರ್. ಕೇವಲ 3,99,000 ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 3,99,000 ಅದರಲ್ಲೂ ಲೋನ್ ಕೂಡ ಆಗುತ್ತೆ 100%. ಇದಕ್ಕೂ ಒಂದು 50,000 ಸಾಕಾ ಬ್ರೋ? ಸರ್ ಅವ್ರ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ 50,000 ಇಟ್ಕೊಂಡ್ ಬರ್ಲಿ ಸರ್, ಮಾಡಿಸ್ಕೊಡೋಣ. ಓಕೆ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ರೋ? ಸರ್ ನೆಕ್ಸ್ಟ್ ವೆಹಿಕಲ್ ರಿಡ್ಸ್ ಇದೆ ನೋಡಿ ಸರ್. ಮಾರುತಿ ಸುಜುಕಿ ರಿಡ್ಸ್ ಇದೆ. ಅದು VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. 2013 2013 ಸಿಂಗಲ್ ಓನರ್ ಸರ್. 2013 ಸಿಂಗಲ್ ಓನರ್ 2013 ಸಿಂಗಲ್ ಓನರ್. ಕೇವಲ 3,50,000 ಸರ್. 350ಕ್ಕೆ 350ಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿನೂ ಮಾಡ್ಕೋಣ ಸರ್. 350ಕ್ಕೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ವೀಕ್ಷಕರೇ. ಇದಕ್ಕೂ ಲೋನ್ ಆಗುತ್ತಲ್ಲ ಸರ್? 100% ಆಗುತ್ತೆ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಆಲ್ಟೋ LXi 2008 ಸರ್. ಥರ್ಡ್ ಓನರ್ ಆಗಿದೆ. ಕೇವಲ 1,10,000 ಫೈನಲ್ ಮಾಡ್ಕೊಡ್ತೀವಿ ಸರ್. 1,10,000 ರೂಪಾಯಿಗೆ ಫೈನಲ್ ಟು ಫೈನಲ್ ಪ್ರೈಸ್ 1,10,000 ಓನ್ಲಿ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ವೋಲ್ಕ್ಸ್ ವ್ಯಾಗನ್ ವೆಂಟೋ ಇದೆ. 2011-12 ಅದು ಪೆಟ್ರೋಲ್ ಅಲ್ಲಿ. ಅದು ಹೈಲೈನ್ ವೇರಿಯಂಟ್ ಸರ್. ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ 2,85,000 ಸರ್. 2,85,000 ಆರಾಮಾಗಿ ಕೊಡ್ಬೇಡ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಹಾಗೆ ಆಪಲ್ ಶೇಪ್ ಅಲ್ಲಿ ಯಾರಾದ್ರೂ ಡಿಸೈರ್ ನೋಡ್ತಾ ಇದೀರಾ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ನೋಡ್ತಾ ಇದೀರಾ. 2017 ಸಿಂಗಲ್ ಓನರ್. ಓಡಿದ್ದು ಕಮ್ಮಿ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,99,000 ಸರ್. 4,99,000 ರೂಪಾಯಿಗೆ ಅದು ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಯಾ ಸರ್ ಆಪಲ್ ಶೇಪ್ ಅಲ್ಲಿ ಇರೋ ಗಾಡಿ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಕ್ವಿಡ್ ಕ್ಲೈಂಬರ್ ಇದೆ ಸರ್. ಒಂದು ಟಾಪ್ ಅಂಡ್ ವೆಹಿಕಲ್ ಸರ್. ರೆನಾಲ್ಟ್ ಅಲ್ಲಿ ಕ್ವಿಡ್ ಕ್ಲೈಂಬರ್ ಇದೆ. 2017 ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 2,80,000. 2,80,000 ರೂಪಾಯಿಗೆ ಅದು ವಿತ್ ಲೋನ್ ಕೂಡ ಆಗುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. Hyundai ಅವರ ಇದೆ ನೋಡಿ ಸರ್. Hyundai ಅವರ 2021 ಅದು ಸಿಂಗಲ್ ಓನರ್ ಗಾಡಿ ಸರ್. ಅದು ಡೀಸೆಲ್ ವೇರಿಯಂಟ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ.
ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಈ ಗಾಡಿನೂ ಅಷ್ಟೇ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 5,35,000 ಸರ್. 5,35,000 ರೂಪಾಯಿಗೆ 5,35,000 ಓನ್ಲಿ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸ್ಯಾಂಟ್ರೋ ಇದೆ 2008 ಸರ್, 2008 ಥರ್ಡ್ ಓನರ್ ಆಗಿದೆ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಸ್ಕೊಂಡಿದ್ದಾರೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 1,40,000ಕ್ಕೆ. ಈ ಸ್ಯಾಂಟ್ರೋ ಇಷ್ಟ ಆಗಿಲ್ವಾ? ಇನ್ನೊಂದು ಸ್ಯಾಂಟ್ರೋ ಇದೆ ನೋಡಿ ಸರ್, 2007 ಮಾಡಲ್, 2007 ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ 2007 ಮಾಡಲ್. 2007 ಸರ್. ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ ಸ್ಯಾಂಟ್ರೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 1,40,000 ಸರ್. 1,40,000ಗೆ 1,40,000 ಕೊಟ್ಬೇಡ ಸರ್. ಹಾಗೆ ಒಂದು ಡಸ್ಟರ್ ಇದೆ ನೋಡಿ ಸರ್, ಡಸ್ಟರ್ 110 PS, ಅದು ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2014 ಸೆಕೆಂಡ್ ಓನರ್ ಆಗಿದೆ. 3,99,000 ಚಿಕ್ಕದಾಗಿ ನೆಗೋಷಿಯಬಲ್ ಆಗುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 110 PS ಡೀಸೆಲ್ ಗಾಡಿ ಸರ್. 399 ಸ್ಲೈಟ್ಲಿ ನೆಗೋಷಿಯಬಲ್ ಲೋನ್ ಕೂಡ ಆಗುತ್ತೆ ಸರ್. ಬ್ರೋ ಇನೋವಾ, ಒಂದು ಇನೋವಾ ಇದೆ ನೋಡಿ ಸರ್, 2011 ಒಂದು ರಾಜನ್ ಗಾಡಿ ಇನೋವಾ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 3,85,000ಕ್ಕೆ. ಅದು 8 ಸೀಟರ್ ಇನೋವಾ ಸರ್. 8 ಸೀಟರ್ ಇನೋವಾ 3,85,000 ಓನ್ಲಿ ಸರ್. ಈ ಇನೋವಾ ತಗೋಬೇಕಂದ್ರೆ ಎಲ್ಲಿ ಬರ್ಬೇಕು ಬ್ರೋ? ನಿಮ್ಮ ನೆಚ್ಚಿನ NXO ಕಾರ್ಗೆ ಬರ್ಬೇಕು ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಸೆಡನ್ ಅಲ್ಲಿ ನಮ್ಮ ಹತ್ರ ಈಗ 2 ವೆಹಿಕಲ್ ಇದೆ ಸರ್ ನಿಮ್ ಕಣ್ಮುಂದೆ. ZDI ಪ್ಲಸ್ ಇದೆ ಸರ್, ಸಿಯಾಸ್ ZDI ಪ್ಲಸ್ ಡೀಸೆಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಫುಲ್ಲಿ ಲೋಡೆಡ್ ಗಾಡಿ ಸರ್. 2016 ಸಿಂಗಲ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 5,80,000ಕ್ಕೆ. ಹಾಗೆ ಇಲ್ಲೊಂದು ಡಿಸೈರ್ VX ಇದೆ ನೋಡಿ ಸರ್, 2016 2016 ಸಿಂಗಲ್ ಓನರ್ ಸರ್. ಇದು ಅಷ್ಟೇ ಪೆಟ್ರೋಲ್ ವೇರಿಯಂಟ್ VXI ಮಿಡ್ ವರ್ಷನ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,75,000ಕ್ಕೆ ಕೊಟ್ಬೇಡ ಸರ್. 4,75ಕ್ಕೆ 4,75ಕ್ಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಆರಾಮಾಗಿ ತಗೊಂಡೋಗ್ಬಿಡಿ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಇಲ್ಲೊಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರಾದ್ರೂ ಒಂದು ಆಪಲ್ ಶೇಪ್ ಅಲ್ಲಿ ಸ್ವಿಫ್ಟ್ ನೋಡ್ತಾ ಇದೀರಾ, ಅದು ಮಾಡಲ್ ಗಾಡಿ ನೋಡ್ತಾ ಇದೀರಾ, 2023-24 ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 6,40,000. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 6,40,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆರಾಮಾಗಿ ಕಣ್ಮುಚ್ಚಿ ಲೋನ್ ಕೂಡ ಆಗುತ್ತೆ ಸರ್. ಬ್ರೋ ಈ ವೆಹಿಕಲ್ ಪ್ರೈಸ್ ಮತ್ತೆ ಡೀಟೇಲ್ಸ್. Hyundai Accent ಅಲ್ಲಿ ಯಾರಾದ್ರೂ ಡೀಸೆಲ್ ಗಾಡಿ ನೋಡ್ತಾ ಇದೀರಾ, ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. 2014 ಸಿಂಗಲ್ ಓನರ್ ಡೀಸೆಲ್ ಗಾಡಿ ಇದೆ ಸರ್. ಕೇವಲ 2,99,000ಕ್ಕೆ ಸರ್. 2,99,000 ಅದು ಡೀಸೆಲ್ ಗಾಡಿ Hyundai Accent ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಬ್ರೋ. ಸರ್ ಇದು ಫೈನಲ್ ಪ್ರೈಸ್ ಸರ್. 2,99ಕ್ಕೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಬೇಕಾದ್ರೂ ಹೋಗಿ ಸರ್. ಡೀಸೆಲ್ ಗಾಡಿ 2014 ಸಿಂಗಲ್ ಓನರ್ ಎಲ್ಲೂ ಸಿಗಲ್ಲ ಸರ್. ಚಾಲೆಂಜಿಂಗ್ ಪ್ರೈಸ್ 2,99,000 ರೂಪಾಯಿಗೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ರೆನಾಲ್ಟ್ ಟ್ರೈಬರ್ ಇದೆ ನೋಡಿ ಸರ್, 2020 ಸಿಂಗಲ್ ಓನರ್. ಮ್ಯಾಂಗೋ ಪೀಸ್ ಅಲ್ಲಿ ಇದೆ ಸರ್ ಕಲರ್. ಗಾಡಿ ತುಂಬಾ ಚೆನ್ನಾಗಿದೆ. 2020 ಸಿಂಗಲ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 7 ಸೀಟರ್ ವೆಹಿಕಲ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 5,30,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. 5,30,000ಕ್ಕೆ ಅದು 7 ಸೀಟರ್ 2020 ಮಾಡಲ್. 2020 ಮಾಡಲ್. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಡಸ್ಟರ್ 85 PS ಯಾರಾದ್ರೂ ನೋಡ್ತಾ ಇದೀರಾ ಸರ್, NXO ಕಾರ್ ನಲ್ಲಿ ಇದೆ. ಡಸ್ಟರ್ 85 PS 2015-16 ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. ಬ್ರೋ ನಮ್ಮ ವೀಕ್ಷಕರು ಈ ವಿಡಿಯೋ ನೋಡ್ಕೊಂಡ್ ಬಂದ್ ನಿಮಗೆ ತೋರಿಸಿದ್ರೆ ಇದನ್ನ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಕ್ಕಾಗತ್ತಾ ಬ್ರೋ? ಕೊಟ್ಬೇಡ ಸರ್. ಏನ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಬ್ರೋ? 4,80,000 ಫೈನಲ್ ಮಾಡ್ತೀನಿ ಸರ್. 4,80,000ಗೆ ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೊಳ್ಳೋಣ ಸರ್. ಬ್ರೋ ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಮಾರುತಿ ಸುಜುಕಿಯಲ್ಲಿ ಇನ್ನೊಂದು 7 ಸೀಟರ್ ವೆಹಿಕಲ್ ಇದೆ. ಅದು ಪೆಟ್ರೋಲ್ ಅಲ್ಲಿ ZXi ಪೆಟ್ರೋಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಸರ್. Ertiga 2013 ಸೆಕೆಂಡ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,90,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. 4,90,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಬ್ರೋ ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಡಿಸೈರ್ VXi ಸರ್, ಮಾಡಲ್ 2019. ಅದು ಸಿಂಗಲ್ ಓನರ್ ಗಾಡಿ ಸರ್. ಆಪಲ್ ಶೇಪ್ ಅಲ್ಲಿ ಇರೋ ಗಾಡಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ 5,35,000 ಸರ್. 5,35,000ಗೆ ಸಿಂಗಲ್ ಓನರ್ ಆಪಲ್ ಶೇಪ್ ಅಲ್ಲಿ ಇರೋ ವೆಹಿಕಲ್ ಕೊಟ್ಬೇಡ ಸರ್. ಸರ್ ಇನ್ನೊಂದು ಟಾಪ್ ಅಂಡ್ ವೆಹಿಕಲ್ ಇದೆ ನೋಡಿ ಸರ್, Hyundai ಅಲ್ಲಿ ಕ್ರೆಟಾ ಲಕ್ಸುರಿಯಸ್ ವೆಹಿಕಲ್. 2018 ಸಿಂಗಲ್ ಓನರ್ SX ಡೀಸೆಲ್ ಸರ್. ಇದು 1 lakh ಚೇಂಜ್ ಕಿಲೋಮೀಟರ್ ಓಡಿದೆ. ಇದು ನಮ್ಮ ವೀಕ್ಷಕರಿಗೆ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಇದನ್ನ ಎಷ್ಟು ಕೊಡ್ತೀರಾ ಬ್ರೋ? ಸರ್ Hyundai ಕ್ರೆಟಾ ಲಕ್ಸುರಿಯಸ್ ವೆಹಿಕಲ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 9 ಲಕ್ಷ. ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. 9 ಲಕ್ಷ ಅದರಲ್ಲೂ ನೆಗೋಷಿಯಬಲ್ 100%. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್. ಸರ್ ಇನ್ನೊಂದು ವ್ಯಾಗನರ್ ಇದೆ ನೋಡಿ, ವ್ಯಾಗನರ್ VXi ಆಟೋಮೆಟಿಕ್ ಟ್ರಾನ್ಸ್ಮಿಷನ್. 2019 ಸೆಕೆಂಡ್ ಓನರ್.
ಇದು ಅಷ್ಟೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,99,000 ಕೊಡ್ಬೇಡ ಸರ್. 3,99,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆಯಾ ಬ್ರೋ? ಸರ್ 3,99,000 ಫೈನಲ್ ಪ್ರೈಸ್ ಸರ್. ಫೈನಲ್ ಟು ಫೈನಲ್ ಪ್ರೈಸ್ 3,99,000. ಎಸ್ ಸರ್. ಬ್ರೋ ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2019 ಸಿಂಗಲ್ ಓನರ್, 2019 ಸಿಂಗಲ್ ಓನರ್ ಸರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. 465 ಫೈನಲ್ ಆಗುತ್ತೆ ಸರ್. 465 ಫೈನಲ್. ಫೈನಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹಾಗೆ ಇಲ್ಲೊಂದು ಎರ್ಟಿಗಾ ಇದೆ. ಎರ್ಟಿಗಾ VDI ಡೀಸೆಲ್ ಮಿಡ್ಲ್ ವರ್ಷನ್ 2012 ಸೆಕೆಂಡ್ ಓನರ್ ಆಗಿದೆ. 7 ಸೀಟರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 4,50,000. 4,50,000 ರೂಪಾಯಿಗೆ ಫೈನಲ್ ಟು ಫೈನಲ್ ಪ್ರೈಸ್ ಕೊಟ್ಬೇಡ ಸರ್. ಎರ್ಟಿಗಾ ಆರಾಮಾಗಿ ತಗೊಂಡೋಗ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸೆಲೆರಿಯೋ ಇದೆ ನೋಡಿ. ಸೆಲೆರಿಯೋ ಯಾರು ನೋಡ್ತಾ ಇದೀರಾ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನೋಡ್ತಾ ಇದೀರಾ. 2014 ಸಿಂಗಲ್ ಓನರ್ ಗಾಡಿ ಸರ್. 2014 ಸಿಂಗಲ್ ಓನರ್ ಗಾಡಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,25,000 ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸೆಲೆರಿಯೋ VXI ಸರ್. 325. ಹಾಗೆ ನೆಕ್ಸ್ಟ್ ಹಾಗೆ ಇನ್ನೊಂದು ಎಲ್ಲೋ ಬೋರ್ಡ್ ಯಾರು ನೋಡ್ತಾ ಇದೀರಾ, ಓಲಾ ಊಬರ್ ಮಾಡ್ಕೊಂಡು ದುಡ್ಡು ತಿನ್ನೋರಿಗೆ ಒಂದು ಬೆಸ್ಟ್ ವೆಹಿಕಲ್ ಟಾಟಾ ಜೆಸ್ಟ್ ಇದೆ. 2016 ಥರ್ಡ್ ಓನರ್ ಆಗಿದೆ ಸರ್. 2,10,000 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್. 2,10,000 ಟಾಟಾ ಜೆಸ್ಟ್ ಎಲ್ಲೋ ಬೋರ್ಡ್ ಗಾಡಿ ಸರ್. ಸರ್ ಮಾರುತಿ ಸುಜುಕಿಯಲ್ಲಿ ಇನ್ನೊಂದು ವ್ಯಾಗನರ್ ಇದೆ ಸರ್. ವ್ಯಾಗನರ್ ವೈಟ್ ಕಲರ್ 2012 ಸೆಕೆಂಡ್ ಓನರ್ ಆಗಿದೆ. 2,45 ಹೆಚ್ಚು ಕಮ್ಮಿ ಆಗುತ್ತೆ ಸರ್. 2,45 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೋಣ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ನೋಡಿ ಸರ್, ಗಾಡಿ ಶೋರೂಮ್ ಲುಕ್ ಅಲ್ಲೇ ಇದೆ ಸರ್. ಇಯಾನ್ ಡಿಲೈಟ್ ಪ್ಲಸ್ LPG ವಿತ್ ಪೆಟ್ರೋಲ್ ಸರ್. ಇದು 2012 ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 2 ಲಕ್ಷ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. 2 ಲಕ್ಷ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಪೆಟ್ರೋಲ್ ವಿತ್ LPG ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಕೇವಲ 95,000 ಸರ್. ಕೇವಲ 95,000 ವ್ಯಾಗನರ್ 2003 ಸೆಕೆಂಡ್ ಓನರ್. FC ಎಲ್ಲ ರನ್ನಿಂಗ್ ಇದೆ ಸರ್. ಗಾಡಿ ಬೆಸ್ಟ್ ಕಂಡೀಷನ್ ಇದೆ. ಕೇವಲ 95,000 ಬರೀ 95,000 ಗೆ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂತ ವೆಹಿಕಲ್ ವ್ಯಾಗನರ್ ಸರ್. ವ್ಯಾಗನರ್ ತುಂಬಾ ಚೆನ್ನಾಗಿರೋ ಗಾಡಿ ನಿಮ್ ಕಣ್ ಮುಂದೆ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಬ್ಲಾಕ್ ಬ್ಯೂಟಿ ರಿಡ್ಸ್ ಇದೆ ನೋಡಿ ಸರ್. ರಿಡ್ಸ್ VXI ಸರ್. ಮಿಡ್ಲ್ ವರ್ಷನ್ ಪೆಟ್ರೋಲ್ ಅಲ್ಲಿ ಇದೆ. 2010-11 ಸೆಕೆಂಡ್ ಓನರ್ ಆಗಿದೆ. 1,99,000 ಫೈನಲ್ ಆಗುತ್ತೆ ಸರ್. 1,99,000 ರೂಪಾಯಿಗೆ ರಿಡ್ಸ್ ಕೊಡ್ಬೇಡ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು i20 ಇದೆ ನೋಡಿ ಸರ್. i20 ವೈಟ್ ಕಲರ್ ಇದೆ. ಮಾಡೆಲ್ 2011 i20 ಎರಾ ಸರ್. ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ ಅಲ್ಲಿ ಕೊಡಲ್ಲ. NX ಕಾರ್ ಕೊಡ್ತಾ ಇದೆ ಸರ್. ಕೇವಲ 1,85,000 ಸರ್. ಬರೀ 1,85,000 ರೂಪಾಯಿಗೆ ಫೈನಲ್ ಆಗುತ್ತೆ. 1,85,000 i20 ಕೊಡ್ತಾ ಇದೀವಿ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ನಿಮ್ ಕಣ್ಮುಂದೆ ಸ್ವಿಫ್ಟ್ VXI ಇದೆ ಸರ್. ಸಿಲ್ವರ್ ಕಲರ್ ಅಲ್ಲಿ ಪೆಟ್ರೋಲ್ ಮಿಡ್ಲ್ ವರ್ಷನ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2,25,000 2,25,000 ರೂಪಾಯಿಗೆ ಫೈನಲ್ ಆಗುತ್ತೆ. ಫೈನಲ್ ಆಗಿ ಕೊಟ್ಬೇಡ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ಇಲ್ಲೊಂದು ಆಲ್ಟೋ LX ಇದೆ ಸರ್ ನಿಮ್ ಕಣ್ಮುಂದೆ. 2007 ಸಿಂಗಲ್ ಓನರ್ ಆಗಿರೋ ಗಾಡಿ ಸರ್. ಕೇವಲ 1,10,000 ಆಸ್ ಇಟ್ ಈಸ್ ಕಂಡೀಷನ್ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಬರೀ 1,10,000 ರೂಪಾಯಿಗೆ ವೆಹಿಕಲ್ ಆಗುತ್ತೆ. ಅದು ಸಿಂಗಲ್ ಓನರ್ ಗಾಡಿ ಸರ್. ಹಾಗೆ ಇಲ್ಲೊಂದು ನ್ಯಾನೋ ಇದೆ ಸರ್. ಮನೆ ಹೊರಗಲ್ಲ ಸರ್, ಆರಾಮಾಗಿ ಮನೆ ಒಳಗೂ ಇಟ್ಕೋಬಹುದು. 2015 ಸಿಂಗಲ್ ಓನರ್, 39,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 1,30,000 ನ್ಯಾನೋ ಟ್ವಿಸ್ಟ್ XC ಸರ್. ಇದು 1,30,000 ಫೈನಲ್ ಟು ಫೈನಲ್ ಪ್ರೈಸ್ ಸರ್. ಫೈನಲ್ ಪ್ರೈಸ್ 1,30,000 ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. i10 ಎರಾ ಇದೆ ನಿಮ್ ಕಣ್ ಮುಂದೆ. 2008 ಸರ್. ಥರ್ಡ್ ಓನರ್ ಆಗಿದೆ. ಕೇವಲ 1,85,000 FC ರನ್ನಿಂಗ್ ಇರೋ ಗಾಡಿ ಸರ್. 1,85,000 ರೂಪಾಯಿಗೆ ಅದು FC ರನ್ನಿಂಗ್ ಇರುವಂತ ವೆಹಿಕಲ್ i10 ಎರಾ ನಿಮ್ ಕಣ್ ಮುಂದೆ. ಹಾಗೆ ಇಲ್ಲೊಂದು ಚವರ್ಲೆಟ್ ಬೀಟ್ ಇದೆ ನೋಡಿ ಸರ್. 2012 ಸೆಕೆಂಡ್ ಓನರ್ ಚವರ್ಲೆಟ್ ಬೀಟ್. ಅದು ಪೆಟ್ರೋಲ್ ಅಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ. ಬ್ಲಾಕ್ ಬ್ಯೂಟಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 1,65,000. ಹಾಗೆ ಇಲ್ಲೊಂದು ಫೋರ್ಡ್ ಫಿಯೆಸ್ಟಾ ಇದೆ ನೋಡಿ. ಅದು ಡೀಸೆಲ್ ವೇರಿಯಂಟ್. 2007 ಥರ್ಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಫಿಯೆಸ್ಟಾ ಅಂದ್ರೆ ಒಂದು ಫ್ಯಾನ್ ಬೇಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 1,50,000 ಸರ್. 1,500 ಕೊಡ್ಬೇಡ ಸರ್. ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಆಲ್ಟೋ LX ಇದೆ. ಅದು ಮೆರೂನ್ ಕಲರ್ ಅಲ್ಲಿ 2009 ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ 1,20,000 ಓನ್ಲಿ ಸರ್. 1,20,000 ರೂಪೀಸ್. 1,20,000 ಆಲ್ಟೋ LXI ಆರಾಮಾಗಿ ಬೈಕೇ ಬರಲ್ಲ ಸರ್. ಬೈಕ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಾ ಇದೀವಿ, ತಗೊಂಡೋಗಿ ಸರ್. ಹಾಗೆ ಈ ವೆಹಿಕಲ್. ಹಾಗೆ ಡೀಸೆಲ್ ಗಾಡಿ ಯಾರು ನೋಡ್ತಾ ಇದೀರಾ, ಅದು ಡೀಸೆಲ್ ಗಾಡಿ ನೋಡ್ತಾ ಇದೀರಾ. 2008 ಸಿಂಗಲ್ ಓನರ್ FC 2028 ತನಕ ಇದೆ ಸರ್. 1,99,000 ಅದು ಡೀಸೆಲ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ವೆಹಿಕಲ್. ಅದು 1,99,000 ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್. ಹಾಗೆ ಇಯಾನ್ ಇದೆ ನೋಡಿ ಸರ್. ಇಯಾನ್ ಎರಾ ಮಾಡೆಲ್ 2013 ಸರ್. ಕೇವಲ 1,60,000 ಸರ್. 1,60,000 ಫೈನಲ್ ಆಗುತ್ತೆ. 1,60,000 ಕೊಟ್ಬೇಡ ಸರ್.
ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ನಿಮ್ ಕಣ್ಮುಂದೆ ಗೆಟ್ಸ್ ಇದೆ ನೋಡಿ ಸರ್. ಗೆಟ್ಸ್ 2007 ಸೆಕೆಂಡ್ ಓನರ್ ಆಗಿದೆ ಸರ್, 1,35,000ಕ್ಕೆ. ಹಾಗೆ ಇಲ್ಲೊಂದು ಸ್ಯಾಂಟ್ರೋ ಇದೆ ಸರ್, ಸ್ಯಾಂಟ್ರೋ ಎಕ್ಸೋ ಸರ್. ಇದು 4 ಪವರ್ ವಿಂಡೋ ಬರುತ್ತೆ, 2005 ಥರ್ಡ್ ಓನರ್ ಆಗಿದೆ ಸರ್. ಕೇವಲ 1,30,000ಗೆ ಕೊಡ್ಬೇಡ. ಹಾಗೆ 800 ಇದೆ ಸರ್ ನಿಮ್ ಕಣ್ಮುಂದೆ. ಗಾಡಿ ನೋಡಿ ಸರ್, ತುಂಬಾ ಚೆನ್ನಾಗಿರೋ ಗಾಡಿ ಸರ್. ಅದು 800 ಗೋಲ್ಡ್ ಕಲರ್ ಇದೆ, ಮಾಡೆಲ್ 2000 ಸರ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ರನ್ನಿಂಗ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಕೇವಲ 80,000ಕ್ಕೆ ಕೊಡ್ತಾ ಇದೀವಿ ಸರ್. ಬರೀ 80,000 ರೂಪಾಯಿಗೆ ವೆಹಿಕಲ್. 80,000ಕ್ಕೆ ಆರಾಮಾಗಿ ತಗೊಂಡೋಗ್ಬಿಡಿ ಸರ್. ಯಾರಾದ್ರೂ ಒಂದು ಹೊಸದಾಗಿ ಡ್ರೈವಿಂಗ್ ಕಲಿಯೋರು ಇದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಇಲ್ಲೊಂದು ಫೋರ್ಟ್ ಫಿಗೋ ಇದೆ, ಅದು ಡೀಸೆಲ್ ಟೈಟಾನಿಯಂ ಸರ್, 2010 ಸೆಕೆಂಡ್ ಓನರ್ ಆಗಿದೆ. ಇದು FC ಎಲ್ಲ ನಾವೇ ಮಾಡ್ಕೊಡ್ತೀವಿ ಸರ್, 1,50,000ಕ್ಕೆ. 150ಕ್ಕೆ ವಿತ್ FC ರನ್ನಿಂಗ್ ಮಾಡ್ಕೊಂಡು ಸರ್ ಆರಾಮಾಗಿ. ಹಾಗೆ ಇಲ್ಲೊಂದು ETS ಇದೆ, ಮೈಲೇಜ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟೊಯೋಟಾ ETS GD ಸರ್, ಅದು ಸೆಡಾನ್ ಅಲ್ಲಿ ಇದೆ, 2012 ಥರ್ಡ್ ಓನರ್ ಆಗಿದೆ, 2,75,000, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಸ್ವಿಫ್ಟ್ ವಿಡಿಯೋ ಇದೆ ನೋಡಿ ಸರ್, 2014 ಸೆಕೆಂಡ್ ಓನರ್ ಆಗಿದೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೀವಿ, ಕೇವಲ 4,65,000ಕ್ಕೆ. VDI ಡೀಸೆಲ್ ಮಿಡ್ ವರ್ಷನ್ ಸರ್. ಹಾಗೆ ಇಲ್ಲೊಂದು i20 ಆಸ್ಟಾ ಇದೆ, i20 ಆಸ್ಟಾ ಡೀಸೆಲ್ ವೇರಿಯಂಟ್ ಸರ್, 2016 ಸೆಕೆಂಡ್ ಓನರ್ ಆಗಿದೆ, ಕೇವಲ 73,000 ಕಿಲೋಮೀಟರ್ ಓಡಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, 5,65,000ಕ್ಕೆ. i20 ಆಸ್ಟಾ ಡೀಸೆಲ್ ವೇರಿಯಂಟ್ 73,000 ಕಿಲೋಮೀಟರ್ ಹೋಗಿರೋದು, 2016 ಸೆಕೆಂಡ್ ಓನರ್ ಗಾಡಿ ಸರ್. ನೆಗೋಷಿಯಬಲ್ ಇದೆಯಾ ಬ್ರೋ? ಸರ್ ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಸ್ಮಾಲ್ ನೆಗೋಷಿಯಬಲ್ ಈ ವೆಹಿಕಲ್. ಹಾಗೆ ಇಲ್ಲೊಂದು ಆಕ್ಸೆಂಟ್ ಇದೆ, ಅದು ವೈಟ್ ಕಲರ್ ಇದೆ, ರೆಡ್ ಕಲರ್ ಇದೆ. ವೈಟ್ ಕಲರ್ ಬೇಸಿಕ್ ವರ್ಷನ್ ಇದೆ ನೋಡಿ ಸರ್, ಕೇವಲ 29,000 ಕಿಲೋಮೀಟರ್ ಅಷ್ಟೇ ಓಡಿರುತ್ತೆ ಸರ್. 2014 ಮಾಡೆಲ್, 2014 ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಕೇವಲ 3,25,000ಕ್ಕೆ. ಹಾಗೆ ಇಲ್ಲೊಂದು ಮಿಡ್ ವರ್ಷನ್ ಅಲ್ಲಿ ಇದೆ, ಅದು ರೆಡ್ ಕಲರ್ ಹಿಂಡೆ ಆಕ್ಸೆಂಟ್, 2014 ಸಿಂಗಲ್ ಓನರ್ ಸರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್, 3,55,000ಕ್ಕೆ ಫೈನಲ್ ಆಗುತ್ತೆ ಸರ್. 3,55,000 ರೂಪಾಯಿಗೆ ಫೈನಲ್ ಟು ಫೈನಲ್ ಮಾಡ್ಕೋಣ ಬ್ರೋ. ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಆಪಲ್ ಶೇಪ್ ಅಲ್ಲೇ ಇರೋ ಸ್ವಿಫ್ಟ್ ಇದೆ ಸರ್ ನಿಮ್ ಕಣ್ಮುಂದೆ, 2018 ಸಿಂಗಲ್ ಓನರ್ ಗಾಡಿ ಸರ್, ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, 5,35,000ಕ್ಕೆ ಫೈನಲ್ ಆಗುತ್ತೆ. ಮಾಡೆಲ್ 2018 ಸಿಂಗಲ್ ಓನರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ 800 ಇದೆ ನೋಡಿ ಸರ್, 2016 ಸೆಕೆಂಡ್ ಓನರ್ ಆಗಿದೆ ಸರ್. ಆಲ್ಟೋ 800 265, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ, 2,65,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ವಿಷನ್ ಕನ್ನಡಿಗ ಅನ್ನೋ ಚಾನಲ್ ಬಂದವರಿಗೆ 100% ನೆಗೋಷಿಯಬಲ್ ಇರುತ್ತೆ ಸರ್. ಯಾವ್ದು ಬ್ರೋ ಇದು ಲಕ್ಸುರಿ ವೆಹಿಕಲ್? ಸರ್ ಬಲೆನೋ ಸರ್, ಬಲೆನೋ ಡೆಲ್ಟಾ ಸರ್, 2016 ಸಿಂಗಲ್ ಓನರ್ ಸರ್. ಓಡಿದ್ದು ಬರೀ 67,000 ಕಿಲೋಮೀಟರ್ ಅಷ್ಟೇ ಸರ್, 4,85,000, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ಬೊಂಬಾಟ್ ಆಗಿದೆ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಸರ್, ಸ್ಪೆಸಿಫಿಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಅದು ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಜೊತೆ ನ್ಯೂ ಟೈರ್ ಸರ್, ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ವ್ಯಾಗನರ್ VXi ಸರ್, 2012 ಸೆಕೆಂಡ್ ಓನರ್ ಆಗಿದೆ, 245, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ಇಲ್ಲೊಂದು ವೋಲ್ಸ್ ವ್ಯಾಗನ್ ಪೋಲೋ ಇದೆ ನೋಡಿ ಸರ್, ಹೈಲೈನ್ ಪೆಟ್ರೋಲ್ ಅಲ್ಲಿ, 2015 ಸಿಂಗಲ್ ಓನರ್ ಸರ್. 5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಬರೀ 5 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ, ಬರೀ 5 ಲಕ್ಷಕ್ಕೆ ಫೈನಲ್ ಆಗುತ್ತೆ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಹಾಗೆ ಇಲ್ಲೊಂದು ವರ್ಣ ಇದೆ ನೋಡಿ ಸರ್, 2011 ಸರ್, ಸಿಂಗಲ್ ಓನರ್ ಗಾಡಿ ಸರ್. ಅದು ಪೆಟ್ರೋಲ್ ಅಲ್ಲಿ 1,99,000ಕ್ಕೆ ಕೊಡ್ಬೇಡ ಸರ್. ಬರೀ 1,99,000 ರೂಪಾಯಿ, 1,99,000 ಓನ್ಲಿ ಸರ್. ಹಾಗೆ ಹೋಂಡಾ ಜಾಸ್ ಇದೆ ನೋಡಿ ಸರ್, 2009 ಸೆಕೆಂಡ್ ಓನರ್ ಆಗಿದೆ. FC ನಾವೇ ಮಾಡ್ಕೊಡ್ತೀವಿ, ಇನ್ಶೂರೆನ್ಸ್ ನಾವೇ ಮಾಡ್ಕೊಡ್ತೀವಿ ಸರ್, ಕೇವಲ 2,25,000ಕ್ಕೆ ಸರ್. 2,25,000 ರೂಪಾಯಿಗೆ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊಡೋಣ ಸರ್, ಅದು ವಿತ್ ಬ್ರಾಂಡ್ ನ್ಯೂ ಟೈರ್ ಜೊತೆಗೆ. ಬ್ರೋ ಓಮಿನಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ಒಂದು ಬೆಸ್ಟ್ ವೆಹಿಕಲ್ ನೋಡ್ತಾ ಇದೀರಾ ಸರ್. ಓಮಿನಿ ಇದೆ ನಿಮ್ ಕಣ್ಮುಂದೆ, 2012 ಸರ್, ಸೆಕೆಂಡ್ ಓನರ್ ಆಗಿದೆ. ಅದು 8 ಸೀಟರ್ ವೆಹಿಕಲ್, 2,10,000 ಫೈನಲ್ ಮಾಡ್ತೀನಿ ಸರ್. 2,10,000 ರೂಪಾಯಿಗೆ ಅದು 8 ಸೀಟರ್ ವೆಹಿಕಲ್ ಓನ್ಲಿ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ವಿಡಿಯೋ ಇದೆ ನೋಡಿ ಸರ್, 2010 ಸೆಕೆಂಡ್ ಓನರ್ ಆಗಿದೆ. FC ನಾವೇ ಮಾಡ್ಕೊಡ್ತೀವಿ ಸರ್, ಕೇವಲ 2,75,000ಕ್ಕೆ ಕೊಡ್ಬೇಡ ಸರ್. 2,75ಕ್ಕೆ ಸ್ವಿಫ್ಟ್ VDI ಡೀಸೆಲ್ ಮಿಡ್ ವರ್ಷನ್ ಸರ್. ಬ್ರೋ ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಆಲ್ಟೋ K10 VXi ಇದೆ ನೋಡಿ ಸರ್, ಮಾಡೆಲ್ 2010 ಸರ್, ಸೆಕೆಂಡ್ ಓನರ್ ಆಗಿದೆ. FC 2030 ತನಕ ಇದೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಕೇವಲ 1,70,000ಕ್ಕೆ ಸರ್. 1,70,000 ರೂಪಾಯಿಗೆ, ಅದು 2030 ವರೆಗೂ FC ಇರುವಂತ ವೆಹಿಕಲ್. ಎಸ್ ಸರ್, ಆಲ್ಟೋ K10 VXi ನಿಮ್ ಕಣ್ ಮುಂದೆ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಹಾಗೆ ಬಲೆನೋ ಡೆಲ್ಟಾ ಸರ್, ಪೆಟ್ರೋಲ್ ಅಲ್ಲಿ ಇದೆ, 2018 ಸಿಂಗಲ್ ಓನರ್. ಇದು ಅಷ್ಟೇ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಸರ್, 4,55,000ಕ್ಕೆ ಕೊಡ್ಬೇಡ ಸರ್. 4,55,000 ರೂಪಾಯಿಗೆ, 4,55,000 ಓನ್ಲಿ ಸರ್. 4,55,000 ರೂಪಾಯಿಗೆ, ಕೇವಲ 4,55,000ಕ್ಕೆ. ಮಾಡೆಲ್ 2018 ಸಿಂಗಲ್ ಓನರ್ ಬಲೆನೋ ಡೆಲ್ಟಾ ಪೆಟ್ರೋಲ್ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಮಾಡೆಲ್ 2015 ಸರ್, ಸೆಕೆಂಡ್ ಓನರ್ ಆಗಿದೆ. TV 300 T6 ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ.
7 ಸೀಟರ್ ಸರ್, ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 5,75,000ಕ್ಕೆ ಫೈನಲ್ ಆಗುತ್ತೆ ಸರ್. 5,75,000 ರೂಪಾಯಿಗೆ ಫೈನಲ್ ಆಗುತ್ತೆ. ಕೊಟ್ಬೇಡ ಸರ್. ಬ್ರೋ ಹಾಗೆ ಈ ವೆಹಿಕಲ್ ಸರ್ ಯಾರಾದ್ರೂ ಸ್ಕಾರ್ಪಿಯೋ ನೋಡ್ತಾ ಇದೀರಾ ಸರ್? ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಸ್ಕಾರ್ಪಿಯೋ 2014 ಸೆಕೆಂಡ್ ಓನರ್ ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 7 ಸೀಟರ್ ಸ್ಕಾರ್ಪಿಯೋ ಕೊಡ್ತಾ ಇದೀವಿ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಅಂದ್ರೆ ಎಷ್ಟು ಕೊಡ್ತೀರಾ ಬ್ರೋ? ಸರ್ ಓನ್ಲಿ 4,10,000ಗೆ ಫೈನಲ್ ಮಾಡೋಣ ಸರ್. 4,10,000 ರೂಪಾಯಿಗೆ ಫೈನಲ್ ಆಗುತ್ತೆ. 4,10,000 ರೂಪಾಯಿಗೆ ಆರಾಮಾಗಿ ಕೊಟ್ಬೇಡ ಸರ್. ಬ್ರೋ XUV 500 XUV 500 ಸರ್, ಮಾಡೆಲ್ 2012 ಸರ್, ಸೆಕೆಂಡ್ ಓನರ್ ಆಗಿದೆ. W8 ಸರ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. 1 lakh ಚೇಂಜ್ ಕಿಲೋಮೀಟರ್ ಓಡಿದೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಓನ್ಲಿ 5 lakh ಸರ್. 5 lakhಗೆ W8 ಆರಾಮಾಗಿ ಲೋನ್ ಕೂಡ ಮಾಡ್ಕೊಡೋಣ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಹೋಂಡಾ ಸಿಟಿ ಇದೆ ನೋಡಿ ಸರ್. 2014 ಸಿಂಗಲ್ ಓನರ್, ಐಡಿಟೆಕ್ ಡೀಸೆಲ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 4,65,000ಕ್ಕೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡೋಣ ಸರ್. ನೆಗೋಷಿಯಬಲ್ ಇದೆಯಾ ಬ್ರೋ? ಸರ್ ಚಿಕ್ಕದಾಗಿ ನೆಗೋಷಿಯಬಲ್ ಇರುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ 2015 ಸೆಕೆಂಡ್ ಓನರ್ ಆಗಿರೋ ಸ್ವಿಫ್ಟ್ ವಿಡಿಯೋ ಇದೆ ಸರ್ ನಿಮ್ ಕಣ್ಮುಂದೆ. 4,25,000ಕ್ಕೆ ಕೊಡ್ಬೇಡ ಸರ್. 4,25,000ಕ್ಕೆ ಫೈನಲ್ ಟು ಫೈನಲ್ ಪ್ರೈಸ್ ಬ್ರೋ. 4,25,000ಕ್ಕೆ ಆರಾಮಾಗಿ ಕೊಡ್ಬೇಡ ಸರ್. ಲೋನ್ ಕೂಡ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಕ್ವಿಡ್ ಇದೆ ಸರ್ ನಿಮ್ ಕಣ್ಮುಂದೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2017 ಸರ್, ಮಾಡೆಲ್ 2017 ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಕೊಡ್ತಾ ಇದೀವಿ. ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ ಸರ್. ಶೋರೂಮ್ ಲುಕ್ ಅಲ್ಲೇ ಇರೋ ಗಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 2,50,000ಕ್ಕೆ ಕೊಟ್ಬೇಡ ಸರ್. 2,50,000 ರೂಪಾಯಿಗೆ ಫೈನಲ್ ಟು ಫೈನಲ್ ಬ್ರೋ.